Hi students, welcome back to session. Most probably the last variety in this comparative income statement. Okay, so as we moved with the format, right? Sometimes, as I said you, in few cases, cost of goods sold kotiralla. It's whole and solely we to calculate the cost of goods sold. Okay, so listen, ಒಂದ್ಸಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ. ಸೊ ಡೈರೆಕ್ಟ್ ಆಗಿ ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಿ ವಾಟ್ ಎವರ್ ಯು ವಿಲ್ ಕಂಟಿನ್ಯೂ ಅಂಡ್ ಯು ವಿಲ್ ಗೆಟ್ ದಿ ಆನ್ಸರ್. In some cases they won't give any cost of goods sold. So that's why in the earlier video you looked at the format, right? Hope so. Opening stock plus purchases plus wages minus closing stock, you will get cost of goods sold. So today in this video we shall discuss the problem on the same type. Okay, listen now. Comparative, like they asked us to prepare a comparative income statement. They moved with the three columns. One is meant for the particulars 2015 and 2016. Okay, so look at the particulars. You got sales done, opening stock, closing stock, purchases, wages. So they gave these four items. After all, then it is understood that we are supposed to calculate cost of goods sold. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವರು ಕೊಟ್ಟಿಲ್ಲ, ಅದಕ್ಕಿಂತ ಜಾಸ್ತಿ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಅಂದರೆ ವಿ ಆರ್ ಸಪೋಸ್ ಟು ಇನ್ ಸಿಂಪಲ್ ವಿ ಕ್ಯಾನ್ ಸೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಕಂಪಲ್ಸರಿ. ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಲೇಬೇಕು, ಆವಾಗಲೇ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗೋದು. ಓಕೆನಾ? ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ ಅಂದರೆ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್. ಹೇಗೆ? ಈದರ್ ಲೈಕ್ ದಿಸ್, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್ ಕೊಟ್ಟಿದ್ದಾರೆ. ಯಾವ್ದಾವ್ದು ಕೊಟ್ಟಿದ್ದಾರೆ ಅದನ್ನ ಫಿಲಪ್ ಮಾಡೋಣ. ಪ್ರೀವಿಯಸ್ಲಿ ಫಾರ್ಮ್ಯಾಟ್ ಮಾಡಿದೆ, ಓಪನಿಂಗ್ ಸ್ಟಾಕ್, add purchases, add wages, less closing stock. ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ಫಾರ್ಮ್ಯಾಟ್ ಹಾಕೋಣ, ಆ ಐಟಮ್ ಪ್ಲೇಸಲ್ಲಿ ಆ ಐಟಮ್ನ ಸ್ಕಿಪ್ ಮಾಡೋಣ. ವೈ? ಬಿಕಾಸ್ ಅದು ವ್ಯಾಲ್ಯೂಸ್ ಇಲ್ಲ ಅಂತ ಅಂಡರ್ಸ್ಟುಡ್. ಗೆಟಿಂಗ್ ಹೌ ಟು ಗೋ ವಿತ್ ಆರ್ ಹೌ ಟು ಡೀಲ್ ವಿತ್ ದಿಸ್ ಸಿಂಪಲ್. ಪರ್ಚೇಸಸ್, ವೇಜಸ್ ಅಲ್ಲಿಗೆ ಬರುತ್ತೆ. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ ವಿತ್ ದಿಸ್ ಫಾರ್ಮ್ಯಾಟ್. ಸೇಲ್ಸ್ಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮೈನಸ್ ಮಾಡಿದರೆ ವಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್. For this gross profit, operating expenses na minus ಮಾಡಿದ್ರೆ we will get what? Net profit directly. ಯಾಕೆ? ಆಪರೇಟಿಂಗ್ ಇನ್ಕಮ್ ನಾನ್ ಆಪರೇಟಿಂಗ್ ಇನ್ಕಮ್ ಬಗ್ಗೆ ಏನು ಹೇಳಿಲ್ಲ. ಏನಾದರೂ ಹೇಳಿದರೆ ಓಕೆ, ಏನು ಹೇಳಿಲ್ಲ ಅಂದರೆ ನಾರ್ಮಲ್ ಫಾರ್ಮ್ಯಾಟ್ ಎಷ್ಟು ಅಂತ ಹೇಳಿದ್ದೆ, ರೈಟ್? ಸೇಲ್ಸ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್ ಬರುತ್ತೆ. ಗ್ರಾಸ್ ಪ್ರಾಫಿಟ್ಗೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ದಿಸ್ ಈಸ್ ನಾರ್ಮಲ್ ಆ್ಯಂಡ್ ಕಂಪಲ್ಸರಿ. ಇಷ್ಟಾದರೂ ಕಂಟೆಂಟ್ ಇರಲೇಬೇಕು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಬಗ್ಗೆ ಕೊಟ್ಟಿದ್ರೆ ಬರೆಯೋಣ, ಕೊಟ್ಟಿಲ್ಲ ಅಂದರೆ ಡನ್, ಇಗ್ನೋರ್. ಬಟ್ ಆಸ್ ಐ ಸೆಡ್ ನೋ, ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಗ್ರಾಸ್ ಪ್ರಾಫಿಟ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನೆಟ್ ಪ್ರಾಫಿಟ್, ದಿಸ್ ಇಸ್ ಕಂಪಲ್ಸರಿ ಫಾರ್ಮ್ಯಾಟ್. ವಿತ್ ದಿಸ್ ಅಡಿಷನಲ್ ಇನ್ಫಾರ್ಮೇಷನ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಫಾರ್ಮ್ಯಾಟು ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಓಕೆ, ದಿಸ್ ಹೌ ವಿ ಗೋ ವಿತ್ ಅನಲೈಸಿಂಗ್ ದ ಕ್ವೆಶ್ಚನ್. ವಿ ಶಾಲ್ ಸಾಲ್ವ್ ದಿಸ್ ಪ್ರಾಬ್ಲಮ್, ರೈಟ್? ಓಕೆ, ದೆನ್ ವಿ ಶಾಲ್ ಸ್ಟಾರ್ಟ್. So we shall solve, right? As you know, first we are supposed to go with heading comparative income statement. I'll go with the same. Comparative income statement. Comparative income statement. Next, as you know, we will go with the format. So first to format ಹಾಕ್ತಿದ್ದೀನಿ comparative income statement. First will be ಪರ್ಟಿಕ್ಯುಲರ್ಸ್. ನೆಕ್ಸ್ಟ್ ಅವ್ರು ಯಾವ ವರ್ಷ ಕೊಟ್ಟಿದ್ದಾರೆ ಅದು ಮಾಡೋಣ. ದ ಇಯರ್ ದೇ ಗೇವ್ ಈಸ್ 2015 and 2016. 2015 ಒಂದು, 2016 ಒಂದು. ನೆಕ್ಸ್ಟ್ 2 ಕಾಲಮ್ಸ್ ಯಾವ್ದಾಗುತ್ತೆ? ನಮ್ಮ ಆನ್ಸರ್ ಇಂದು ಅಲ್ವಾ? ಸೊ ಅಪ್ ಟು ಹಿಯರ್ ಏನ್ ಮಾಡಿದಿರಲ್ಲ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿದಿಷ್ಟಕ್ಕೂ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ವೈ? ಬಿಕಾಸ್ ವಿ ಆರ್ ಮೇಕಿಂಗ್ ಕಂಪ್ಯಾರಿಸನ್ ಬಿಟ್ವೀನ್ 2015 and 2016. ಸೊ ದಿಸ್ ಕಾಲಮ್ ವಿಲ್ ಬಿ ಆಲ್ವೇಸ್ ಏನಾಗುತ್ತೆ? amount of increase or decrease in 2016. ನೆಕ್ಸ್ಟ್ ಅಮೌಂಟ್ ಜಾಗದಲ್ಲಿ ಏನಾಗ್ತೀರಾ? ಪರ್ಸೆಂಟೇಜ್ ಅಂತ ಹಾಕಿದ್ರೆ ಆಯ್ತು. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2016. Okay, now we shall start now. So as we know, ಅಂದ್ರೆ ನಾರ್ಮಲ್ ಫಾರ್ಮ್ಯಾಟ್ ಆಗುತ್ತೆ. ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳ್ದೇ ಇರೋ ಕಾರಣ ನೋ ನೀಡ್ ಟು ರೈಟ್. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ದ ಸೇಲ್ಸ್. ಸೇಲ್ಸ್ for sales we are supposed to deduct cost of goods sold. ಹಾಗೆ ಬರಿತೀನಿ.
ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದನ್ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ಗ್ರಾಸ್ ಪ್ರಾಫಿಟ್. ಫಾರ್ ಗ್ರಾಸ್ ಪ್ರಾಫಿಟ್ ವಿ ಶುಡ್ ಡಿಡಕ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಕೊಟ್ಟಿದ್ರೆ ಬರಿತಾ ಇದ್ವಿ, ಕೊಟ್ಟಿಲ್ಲದೆ ಇರೋ ಕಾರಣ ನೋ ನೀಡ್ ಟು ಮೆನ್ಷನ್ ಆಲ್ಸೋ. ಅಪ್ ಟು ದಿಸ್ ಈಸ್ ಇನಫ್. ಇಷ್ಟು ಫಾರ್ಮ್ಯಾಟು ಕಂಪಲ್ಸರಿ ಬರೀಲೇಬೇಕು. ಅಪಾರ್ಟ್ ಫ್ರಮ್ ದಿಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅವೆಲ್ಲ ಕೊಟ್ಟಿದ್ರೆ ಬರೆಯೋಣ, ಕೊಟ್ಟಿಲ್ಲ ಅಂದ್ರೆ ಫಾರ್ಮ್ಯಾಟ್ ಇಷ್ಟೇ ಸಾಕಾಗುತ್ತೆ. ಓಕೆನಾ? ನಾವು ಸಿ ಸೇಲ್ಸ್ ಎಷ್ಟಿದೆ? ಇನ್ 2015 ಇಟ್ ಈಸ್ 65,000. ಇನ್ 2016 ಇಟ್ ಈಸ್ 50,000. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ವಿ ಶುಡ್ ಕ್ಯಾಲ್ಕುಲೇಟ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಹೇಳಿದರೆ ಇನ್ 2015 2,500 ಅಂತ ಹೇಳಿದರೆ, 2016 ಅಲ್ಲಿ 3,000 ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಂಡುಹಿಡಿಬೇಕು. ಯು ನೋ ದ ಫಾರ್ಮ್ಯಾಟ್ ರೈಟ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಬರೆದ್ರೆ ಸಾಕು. ಆ ಫಾರ್ಮ್ಯಾಟಿಗೂ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೇಗೆ ಕಂಡುಹಿಡಿತೀರಾ? ಒಂದ್ಸಲ 2015 ಒಂದ್ಸಲ ಮಾಡಬೇಕು, 2016 ಒಂದ್ಸಲ ಮಾಡಬೇಕು. ಸೊ ಫಾರ್ಮ್ಯಾಟ್ ಏನಿದೆ, ಫಸ್ಟ್ ಓಪನಿಂಗ್ ಸ್ಟಾಕ್ ಹಾಕ್ತೀರಾ. ಓಪನಿಂಗ್ ಸ್ಟಾಕಿಗೆ ವಿ ಶುಡ್ ಆಡ್ ಪರ್ಚೇಸಸ್. Thereafter we should deduct or less wages ಮತ್ತೆ closing stock. This is the format. ನೀಟಾಗಿ ಕಲಿಬೇಕು. ಓಕೆನಾ? ಸೊ ಓಪನಿಂಗ್ ಸ್ಟಾಕಿಗೆ ಪರ್ಚೇಸಸ್ ಆಡ್ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ. ಅದಕ್ಕೆ ವೇಜಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಡಿಡಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ನಾವು ಸಿ 2015 ಓಪನಿಂಗ್ ಸ್ಟಾಕ್ ಎಷ್ಟು ಅಂತ ಹೇಳಿದರೆ ಕ್ವಶನ್ ಅಲ್ಲಿ. ಓಪನಿಂಗ್ ಸ್ಟಾಕ್ ಇನ್ 2015 is 5,000. In 2016 opening stock is 4,000, right? Next, purchases in 2015 is 500. Purchases in 2016 is 400. ಮತ್ತೆ ಸೇಲ್ಸ್ ಬರಿಬೇಕಾ ಇಲ್ಲಿ ಅಂತ ಕೇಳಬೇಡಿ. ವೈ? ಬಿಕಾಸ್ ಸೇಲ್ಸ್ ನ ಇಲ್ಲೇ ಬರ್ದಿರ್ತೀವಿ, ಫಾರ್ಮ್ಯಾಟ್ ಅಲ್ಲಿ ಮೇನ್ ಅಂತ ತೋರಿಸಿರ್ತೀವಿ. ಗೊತ್ತಾಗ್ತಿದೆನಾ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಬರೆಯೋಣ, ಕೊಟ್ಟಿಲ್ಲ ಅಂದ್ರೆ ಈ ತರ ಕ್ಯಾಲ್ಕುಲೇಟ್ ಮಾಡೋಣ. 5,000 ಮೈನಸ್ 500 ಮಾಡಿದ್ರೆ ಎಷ್ಟು ಬರುತ್ತೆ? ಸಾರಿ, 5,000 ಪ್ಲಸ್ 500 ಮಾಡಿದ್ರೆ 5,500. 4,000 ಪ್ಲಸ್ 400 4,400. ನೆಕ್ಸ್ಟ್ ವೇಜಸ್ ಎಷ್ಟಿದೆ? ಇನ್ 2015 ವೇಜಸ್ ಈಸ್ ಹೌ ಮಚ್? ವೇಜಸ್ ಈಸ್ 200. ಇನ್ 2016 ವೇಜಸ್ ಈಸ್ 100. Next, closing stock in 2015 is 2,000, right? Next, in 2016, closing stock is how much? 1,000. So, ಈ ಬಂದಿರೋ ಆನ್ಸರ್ಗೆ ಅದೆರಡು ಡಿಡಕ್ಟ್ ಮಾಡಿದ್ರೆ ಆಯ್ತು. ಹೌ? 5,500 minus 200 minus 2,000 minus 200 minus 2,000. We will get how much? 3,300. So 2015 in the cost of goods sold ಎಷ್ಟು ಬಂತು? 3,300. So ಫಾರ್ಮ್ಯಾಟ್ ಅಲ್ಲಿ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಜಾಗದಲ್ಲಿ ಎಷ್ಟು ಹಾಕಬೇಕು? 3,300. ಓಕೆ, ನೆಕ್ಸ್ಟ್ 2016 ಮಾಡೋಣ. 4,400 ಮೈನಸ್ 100 ಮೈನಸ್ 1,000 ಎಷ್ಟಾಗುತ್ತೆ? ಇಟ್ ವಿಲ್ ಬಿ ಆಫ್ 3,300. ಸೇಮ್. So I will write the same in 2016, 3,300. ಸೊ ಇಲ್ಲಿ ಏನಾದ್ರು ಆನ್ಸರ್ ಬಂದಿದೆಯಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅದನ್ನ ಬಂದು ಇಲ್ಲಿ ಬರ್ದಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಬಹುದಲ್ವಾ? 65,000 ಮೈನಸ್ 3,300. 65,000 ಮೈನಸ್ 3,300 ಎಷ್ಟಾಗುತ್ತೆ? 61,700, ರೈಟ್? ನೆಕ್ಸ್ಟ್ 61,700 ಮೈನಸ್ 2,500 ಎಷ್ಟಾಗುತ್ತೆ? 59,200 is the net profit in 2015. ಮತ್ ಇಲ್ಲಿಗೆ ಬರೋಣ. 50,000 ಮೈನಸ್ 3,300 ಎಷ್ಟು ಮಾಡ್ತೀರಾ? 50,000 ಮೈನಸ್ 3,300 ಮಾಡ್ತೀರಾ? ಯು ವಿಲ್ ಗೆಟ್ 46,700. ಈ 46,700ಗೆ ಮೈನಸ್ 3,000 ಮಾಡ್ತೀರಾ? ಯು ವಿಲ್ ಗೆಟ್ 43,700.
46,700ಗೆ ಮೈನಸ್ 3,000 43,700. ಸೊ ಇಷ್ಟು ಮಾಡಿದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಮುಗಿಯುತ್ತೆ. ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಗೊತ್ತಿದೆ. ಇನ್ನೊಂದ್ಸಲ ಹೇಳ್ತೀನಿ, ಕಾಸ್ಟ್ ಆಫ್ ಗೂಡ್ಸ್ ಒಂದೊಂದ್ಸಲ ಕೊಟ್ಟಿರ್ತಾರೆ, ಒಂದೊಂದ್ಸಲ ಕೊಟ್ಟಿರಲ್ಲ. ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ಹಾಕೋತೀರಾ, ಕೊಟ್ಟಿಲ್ಲ ಅಂದ್ರೆ ಯೂಸಿಂಗ್ ದಿಸ್ ಫಾರ್ಮ್ಯಾಟ್ ಯು ವಿಲ್ ಕ್ಯಾಲ್ಕುಲೇಟ್. ಓಕೆ, now look at the amount of increase or decrease. Make sure 2016 minus 2015 ಮಾಡ್ತಿರೋ ಹೊರತು 2015 minus 2016 ಮಾಡಬಾರ್ದು. We shall start now. 50,000 minus 65,000. Listen, 50,000 minus 65,000 ಮಾಡಿದೆ ಕ್ಯಾಲ್ಸಿನಲ್ಲಿ ಬರೀ 15,000 ಬರಲ್ಲ, ಮೈನಸ್ 15,000 ಬರುತ್ತೆ. ಮೈನಸ್ ಇರೋ ಕಾರಣ ಬ್ರಾಕೆಟ್ ಹಾಕ್ತೀರಾ. ಮೈನಸ್ ಇರ್ಲಿಲ್ಲ ಅಂದ್ರೆ ನೋ ನೀಡ್ ಆಫ್ ಬ್ರಾಕೆಟ್. 3,300 ಮೈನಸ್ 3,300 ಎಷ್ಟಾಗುತ್ತೆ? 0. ಬರೀರಿ 0 ಅಂತಾನೆ. 46,000 ಇದರ್ 0 ಆದ್ರೂ ಬರೀರಿ ಅಥವಾ ಅಂಡರ್ಲೈನ್ ಆದ್ರೂ ಮಾಡಿ. 46,700 ಮೈನಸ್ 61,700 ಎಷ್ಟಾಗುತ್ತೆ? 15,000. ದಿಸ್ ಆಲ್ಸೋ 15,000 ಮೈನಸ್ 15,000 ಬರುತ್ತೆ. ಮೈನಸ್ ಇದ್ರೆ ಏನಾಗಬೇಕು ಅಂತ ಹೇಳಿದೆ? ಬ್ರಾಕೆಟ್. ನೆಕ್ಸ್ಟ್ 3,000 ಮೈನಸ್ 2,500 ಪ್ಲಸ್ ಅಲ್ಲಿ ಬರುತ್ತೆ 500. ಪ್ಲಸ್ ಬಂದ್ರೆ ಆಸ್ ಇಟ್ ಈಸ್, ಮೈನಸ್ ಅಲ್ಲಿ ಬಂದ್ರೆ ಬ್ರಾಕೆಟ್. ನೆಕ್ಸ್ಟ್ 43,700 ಮೈನಸ್ 59,200. 59,200 ಎಷ್ಟಾಗುತ್ತೆ? 15,500 ಮೈನಸ್ ಅಲ್ಲಿ ಬಂದಿದೆ, ಸೊ ಬ್ರಾಕೆಟ್ ಅಲ್ಲಿ ಬರೀತೀರಾ. ಮೈನಸ್ ಅಂತ ಬರೀಬಾರ್ದು, ಇನ್ಸ್ಟೆಡ್ ಬ್ರಾಕೆಟ್ ಹಾಕ್ಬೇಕು. ನೆಕ್ಸ್ಟ್ ಈಸ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಗೊತ್ತಿದೆ. ಬಂದಿರೋ ಆನ್ಸರ್ ಡಿವೈಡೆಡ್ ಬೈ ಫಸ್ಟ್ ಕಾಲಮ್ ಇಂಟು 100. ಫಸ್ಟ್ ಕಾಲಮ್ ಅಥವಾ ಸೆಕೆಂಡ್ ಕಾಲಮ್ ಅಂತ ಕನ್ಸಿಡರ್ ಮಾಡಿ. ಇದು ಡಿವೈಡೆಡ್ ಬೈ ಫಸ್ಟ್ ಇಯರ್. ಈ ವರ್ಷ ತಗೋಬಾರ್ದು, ಈ ವರ್ಷ ತಗೋಬೇಕು. ಇಲ್ಲಿ 2016 ಇದೆ ಅಂತ ಅನ್ಕೊಂಡು 2016 ತಗೋಬಾರ್ದು. ಆನ್ಸರ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100 ನೆನ್ಪಿಟ್ಕೋಬೇಕು. ಬಂದಿರೋ ಆನ್ಸರ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಇಂಟು 100. ಸೊ ಬಂದಿರೋ ಆನ್ಸರ್ ಎಷ್ಟು? 15,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಂದ್ರೆ ಇದು ಎಷ್ಟಿದೆ? 65,000. ಸೊ ಡಿವೈಡೆಡ್ ಬೈ 65,000 ಪರ್ಸೆಂಟೇಜ್ ಅಂತ ಹೇಳಿರೋ ಕಾರಣ ಇಂಟು 100 ಎಷ್ಟಾಗುತ್ತೆ? 23.08. ಪಾಯಿಂಟ್ ಆದ್ಮೇಲೆ 2 ತಗೊಳ್ಳೋಣ ಅನ್ಕೊಂಡಿದ್ವಲ್ಲ, ಸೊ 23.08. ಇಲ್ಲಿ ಬ್ರಾಕೆಟ್ ಇರೋ ಕಾರಣ ಇಲ್ಲೂ ಬ್ರಾಕೆಟ್. ಇದು ಇಲ್ಲಿ 0 ಇರೋ ಕಂಡ್ರೆ ಆಬ್ವಿಯಸ್ಲಿ ಹೌ ಮಚ್ ಇಟ್ ವರ್ಕ್ಸ್ ಔಟ್ ಟು ಬಿ 0. ನೆಕ್ಸ್ಟ್ 15,000 divided by 61,700 into 100 ಎಷ್ಟಾಗುತ್ತೆ? 24.31. ಬ್ರಾಕೆಟ್ ಇರೋ ಕಾರಣ ಇಲ್ಲೂ ಬ್ರಾಕೆಟ್. ಓಕೆ, ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ 500 divided by 2,500 into 100 ಎಷ್ಟಾಗುತ್ತೆ? 20. ಬ್ರಾಕೆಟ್ ಇಲ್ಲ, ಸೊ ಬ್ರಾಕೆಟ್ ಹಾಕಲ್ಲ. ನೆಕ್ಸ್ಟ್ 15,500 divided by 59,200 into 100 ಎಷ್ಟಾಗುತ್ತೆ? 26.18. ಬ್ರಾಕೆಟ್ ಇರೋ ಕಾರಣ ಬ್ರಾಕೆಟ್. ಇಷ್ಟು ಹಾಕಿದ್ರೆ ಮುಗೀತು. ನಾರ್ಮಲ್ ಆಗಿ ನೀಟಾಗಿ ಫಾರ್ಮ್ಯಾಟ್ ನೆನ್ಪಿಟ್ಕೊಳ್ಳಿ ಸಾಕು. ದ ಮೇನ್ ಥಿಂಗ್ ಇನ್ ದಿಸ್ ಈಸ್ ಆಲ್ ಅಬೌಟ್ ದ ಫಾರ್ಮ್ಯಾಟ್. ಫಾರ್ಮ್ಯಾಟ್ ಕಲ್ತ್ರೆ ಪ್ರಾಬ್ಲಮ್ ವಿಲ್ ಬಿ ವೆರಿ ಈಸಿ. ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದ್ರೆ ಅದನ್ನ ತೋರಿಸೋಣ. ಹೇಳಿಲ್ಲ ಅಂದ್ರೆ ನೋ ನೀಡ್ ಟು ಶೋ ದಟ್ ಫಾರ್ಮ್ಯಾಟ್. These 4 columns are compulsory. These 2 are question related. These 2 are answers related. ಇನ್ಕಮ್ ಸ್ಟೇಟ್ಮೆಂಟ್ ಒಂದೊಂದ್ಸಲ ಅವರೇ ಕೊಟ್ಟಿರ್ತಾರೆ, ಒಂದೊಂದ್ಸಲ ಕೊಟ್ಟಿರಲ್ಲ. ಕೊಟ್ಟಿದ್ರೆ ಬರೀ ಎಕ್ಸ್ಟ್ರಾ 2 ಕಾಲಮ್ಸ್ ಹಾಕಿ ಮಾಡ್ತೀರಾ. ಇನ್ಕಮ್ ಸ್ಟೇಟ್ಮೆಂಟ್ ಮಾಡಿರ್ಲಿಲ್ಲ ಅಂದ್ರೆ ನೀವೇ ಇನ್ಕಮ್ ಸ್ಟೇಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಿ ಸೊಲ್ಯೂಷನ್ ಮಾಡಿ. ದಿಸ್ ಈಸ್ ಆಲ್ ಅಬೌಟ್ ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಈ ಕಾಲಮ್ ಮೈನಸ್ ಈ ಕಾಲಮ್ ಮಾಡಿದ್ರೆ ಇದು ಸಿಗುತ್ತೆ. ಇದು ಹೇಗೆ ಸಿಗುತ್ತೆ? ಬಂದಿರೋ ಆನ್ಸರ್ ಡಿವೈಡೆಡ್ ಬೈ ದಿಸ್ ಫಸ್ಟ್ ಇಯರ್ ಇಂಟು 100 ಮಾಡಿದ್ರೆ ಸಿಗುತ್ತೆ. ಗೆಟಿಂಗ್ ಸಿಂಪಲ್. ಮೈನಸ್ ಅಲ್ಲಿ ಬಂದ್ರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ಮೈನಸ್ ಯು ವಿಲ್ ರೈಟ್ ಬ್ರಾಕೆಟ್.